ನಟಿ ದಿವ್ಯಾ ಸುರೇಶ್ ವಿರುದ್ಧವಾಗಿ ಹಿಟ್ ಅಂಡ್ ರನ್ ಆರೋಪ ಕೇಳಿ ಬರ್ತಾ ಇದೆ. ಬಿಗ್ ಬಾಸ್ ಸ್ಪರ್ಧಿ ದಿವ್ಯಾ ಸುರೇಶ್ ಅವರು ಓಡಿಸ್ತಾ ಇದ್ದಂತ ಕಾರು ಡಿಕ್ಕಿಯಾಗಿದೆ. ಪರಿಣಾಮ ಮಹಿಳೆಯ ಮಂಡಿ ಕಟ್ಟಾಗಿದೆ. ಮಹಿಳೆಯೊಬ್ಬರ ಮಂಡಿ ಕಟ್ಟಾಗಿದೆ. ಕಾರ್ ಡಿಕ್ಕಿ ಹೊರಡಿಸಿ ಅಲ್ಲಿಂದ ದಿವ್ಯಾ ಸುರೇಶ್ ಎಸ್ಕೇಪ್ ಆಗಿದ್ದಾರೆ. ಅಕ್ಟೋಬರ್ 4ನೇ ತಾರೀಕು ರಾತ್ರಿ 1:30ಕ್ಕೆ ಈ ಹಿಟ್ ಅಂಡ್ ರನ್ ಆಗಿದೆ. ಬ್ಯಾಟರಾಯನಪುರದ ಎಂಎಂ ರಸ್ತೆಯಲ್ಲಿ ನಡೆದಿರುವಂತಹ ಹಿಟ್ ಅಂಡ್ ರನ್ ಪ್ರಕರಣ. 34 ವರ್ಷದ ಅನಿತಾ ಎಂಬುವರ ಮಂಡಿ ಚಿಪ್ಪು ಕಟ್ಟಾಗಿದೆ. ದಿವ್ಯಾ ವಿರುದ್ಧವಾಗಿ ಅನಿತಾ ಸಂಬಂಧಿ ಕಿರಣ್ ಆರೋಪವನ್ನ ಮಾಡ್ತಾ ಇದ್ದಾರೆ. ಮಹಿಳೆಯ ಮಂಡಿ ಚಿಪ್ಪು ಕಟ್ಟಾಗಿದೆ. ದೃಶ್ಯದಲ್ಲಿ ಗಮನಿಸಬಹುದು ನೀವು. ನಟಿ ದಿವ್ಯಾ ಸುರೇಶ್ ಅವರ ಕಾರು ಗುದ್ದಿರೋದು. ದಿವ್ಯಾ ಅವರ ಕಾರು ಓಡಿಸ್ತಾ ಇದ್ರ ಏನು ಅನ್ನೋದು ಗೊತ್ತಾಗಬೇಕಿದೆ. ಅವರ ಕಾರು ಗುದ್ದಿ ಮಹಿಳೆಯ ಮಂಡಿ ಕಟ್ಟಾಗಿದೆ. ಅವತ್ತಿನ ದಿನ ಏನಾಗಿತ್ತು? ಬೈಕ್ನಲ್ಲಿ ಹೋಗ್ತಾ ಇದ್ದಂತ ಕಿರಣ್, ಅನುಷಾ ಹಾಗೆ ಅನಿತಾ. ಅನುಷಾಗೆ ಹೊಟ್ಟೆ ನೋವು ಕಾಣಿಸ್ಕೊಂಡಿರುವಂತಹ ಹಿನ್ನೆಲೆ ಗಿರಿನಗರ ಆಸ್ಪತ್ರೆಗೆ ಅವರನ್ನ ಕರ್ಕೊಂಡು ಹೋಗ್ತಾ ಇದ್ರು ಕಿರಣ್. ಈ ವೇಳೆ ವೇಗವಾಗಿ ಬಂದು ಬೈಕ್ಗೆ ಕಾರು ಡಿಕ್ಕಿ ಹೊಡೆಯುತ್ತೆ. ಕೂಗ್ಕೊಂಡ್ರು ಕೂಡ ಕಾರನ್ನ ನಿಲ್ಸೇದೇನೆ ದಿವ್ಯಾ ಹೋಗಿರ್ತಾರೆ. ಸಿಸಿ ಕ್ಯಾಮೆರಾ ದೃಶ್ಯವನ್ನ ಆಧರಿಸಿ ಕಾರನ್ನ ಪತ್ತೆ ಹಚ್ಚಿದ್ದಾರೆ ಖಾಕಿ. ಮತ್ತೊಂದು ಕಡೆ ಅನಿತಾ ಅವರು ಮಂಡಿ ಚಿಪ್ಪಿನ ಆಪರೇಷನ್ಗೊಳಗಾಗಿದ್ದಾರೆ. ಬ್ಯಾಟರಾಯನಪುರ ಸಂಚಾರಿ ಠಾಣೆ ಪೊಲೀಸರಿಂದ ತನಿಖೆ ನಡೀತಾ ಇದೆ. ಇಲ್ಲಿ ಬರ್ತಾ ಇರುವಂತಹ ಮಾಹಿತಿಗಳ ಪ್ರಕಾರ ದಿವ್ಯಾ ಅವರ ಕಾರು ಅವ್ರು ಓಡಿಸ್ತಿದ್ದಿರ್ಬೋದು. ಕೂಗ್ಕೊಂಡ್ರು ಕೂಡ ಕಾರನ್ನ ನಿಲ್ಲಿಸ್ಲಿಲ್ವಂತೆ. ಅಲ್ಲ, ಅಲ್ಲಿ ಏನಾಗಿದೆ ಯಾಕಂದ್ರೆ ಅವತ್ತು ಇಮಿಡಿಯೇಟ್ ಅವರು ಹೇಳಿಲ್ಲ, ಇವರು ರಿಪೋರ್ಟ್ ಮಾಡಿಲ್ಲ, ಇಬ್ಬರು ಕೂಡ ರಿಪೋರ್ಟ್ ಮಾಡಿಲ್ಲ. ಓಕೆ, ಬಟ್ ಇವರು ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಟ್ರೀಟ್ಮೆಂಟ್ ತಗೊಂಡು 3 ದಿವಸ ಆದ್ಮೇಲೆ ಬಂದು ಕಂಪ್ಲೇಂಟ್ ಕೊಡ್ತಾರೆ ಈ ತರ ಆಯ್ತು ಅಂತ. ಓಕೆ, ಅವ್ರ ನಡುವೆ ಏನಾಗಿದೆ ಅದು ನಮ್ಗೆ ಮಾಹಿತಿ ಇಲ್ಲ. ಸೊ ಕಂಪ್ಲೇಂಟ್ ಕೊಟ್ಟಾದ್ಮೇಲೆ ನಾವು ಯಾವ್ದು ಗಾಡಿ ಅಂತೇಳಿ ಪತ್ತೆ ಹಚ್ಚಿದಾಗ ದಿವ್ಯಾ ಅನ್ನೋದು ಗಾಡಿ ಅಂತ ನಮಗೆ ಮಾಹಿತಿ ಬಂದಿದೆ. ಇವ್ರ ಫುಲ್ ನೇಮ್ ಏನು ಸರ್? ದಿವ್ಯಾ ಅಷ್ಟೇನಾ? ದಿವ್ಯಾ ಎಸ್ ಅಂತ. ಓಕೆ, ಯಾರವರು, ಏನು ಪ್ರೊಫೆಷನ್? ಅಲ್ಲ, ಅದ್ರ ಬಗ್ಗೆ ಮಾಹಿತಿ ಇಲ್ಲ. ಈ ಪ್ರಕರಣ ನಾವು ಗಾಡಿ ಪತ್ತೆ ಮಾಡಿ ತನಿಖೆ ನಡೆಸ್ತಾರೆ. ಗಾಡಿ ಏನೋ ಸೀಸ್ ಮಾಡಿದ್ದೀರಾ ಏನು ಸರ್? ಗಾಡಿ ಮಾಡಿದ್ದೀವಿ, ಸೀಸ್ ಮಾಡಿದ್ದೀವಿ. ಅಲ್ಲ, ಏನಕ್ಕಾಗುತ್ತೆ ಅಂದರೆ ಓವರ್ ಸ್ಪೀಡ್ ಇದ್ರ ಏನು? ಅಲ್ಲ, ಈಗ ನಮಗೆ ಮಾಹಿತಿ ಇರುವ ಮಟ್ಟಿಗೆ ಇವರು ಬೈಕಲ್ಲಿ ಟ್ರಿಪಲ್ ರೈಡಿಂಗ್ ಹೋಗ್ತಾ ಇರೋದ್ರಿಂದ ಏನಾದರೂ ಆಗಿರ್ಬೋದು ಅನ್ನೋದು. ಬಟ್ ಅವರು ಕೂಡ ಏನು ನಮಗೆ ದೂರು ಕೊಟ್ಟಿರಲಿಲ್ಲ. 3 ದಿವಸ ಆದ್ಮೇಲೆ ಇವ್ರು ದೂರು ಕೊಡ್ತಾರೆ. ಪ್ರಕರಣ ಮುಂದೆ ಏನಿದೆ ಎಕ್ಸಾಕ್ಟ್ ರೀಸನ್ ಏನು, ಯಾರು ತಪ್ಪಿದೆ ಅನ್ನೋದು ತನಿಖೆ ಇಟ್ಕೊಂಡು ಅದೇ ನಾವು ಈಗ ಮನೆಯಿಂದ ಅವತ್ತು ಹಾಸ್ಪಿಟ್ಲಿಗೆ ಹೋಗ್ತಾ ಇದ್ವಿ. ಹೋಗ್ತಿರ್ಬೇಕಾದ್ರೆ ಬ್ಯಾಟರಾಯನಪುರ ಪೊಲೀಸ್ ಸ್ಟೇಷನ್ ಹಿಂದಗಡೆಯಿಂದ ಕಾರ್ನರ್ ಇದೆಯಲ್ಲ, ಅಲ್ಲಿ ಬ್ಲ್ಯಾಕ್ ಕಲರ್ ಕಿಯಾ ಕಾರು ಲೇಡಿ ಓಡಿಸ್ಕೊಂಡು ಬಂದಿದ್ದು. ಏಕೆ ಕೂತ್ಬಿಟ್ಟು ಒಂದೇ ಸಾರಿ ನಿಲ್ಲಿಸ್ತಾ ಇಲ್ಲ. ಅವರು ಸ್ಟಾಪು ಮಾಡಲಿಲ್ಲ. ನಾವು ಹೋಗ್ತಾ ಇದ್ದೀವಿ, ನಿಲ್ಲಿಸಿ ಅಂತ ಏನು ನಿಲ್ಲಿಸ್ಲಿಲ್ಲ. ಹಂಗೆ ಹೋಗ್ಬಿಟ್ರು ಕೂತ್ಕೊಂಡು. ಆಮೇಲೆ ಏನಾಯ್ತು? ಆಮೇಲೆ ಮಾಮೂಲಿ ನಾವು ತುಂಬಾ ಕಾಲು ಓಪನ್ ಆಗಿರೋದ್ರಿಂದ ನಿಂತವ್ರಿಗೆ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗಿ ಪೊಲೀಸರೇ ಬಂದು ಸಜೆಸ್ಟ್ ಮಾಡಿದ್ರು. ಅವ್ರಿಗೆ ಒಂದು ಅರ್ಜೆಂಟಾಗಿ ಎಮರ್ಜೆನ್ಸಿಗೆ ಆಪರೇಷನ್ಗೆ ಕರ್ಕೊಂಡು ಹೋಗಿ ನಿಮ್ ಲೈಫ್ ಹಾಸ್ಪಿಟಲ್ ಅಡ್ಮಿಟ್ ಮಾಡಿ ಮತ್ತೆ BJS ಕರ್ಕೊಂಡು ಹೋಗಿ BJS ಅಲ್ಲಿ ಈಗ ಆಪರೇಷನ್ ಆಗಿ ಮತ್ತೆ ಟ್ರೀಟ್ಮೆಂಟ್ ನಡೀತಾ ಇದೆ. ಇವತ್ತು ಕೂಡ ಒಂದು ಟ್ರೀಟ್ಮೆಂಟ್ ಇದೆ. ಯಾವಾಗ ಕಂಪ್ಲೇಂಟ್ ಕೊಟ್ರಿ? ಅದು 2 ಡೇಸ್ ಆದ್ಮೇಲೆ. ಆಮೇಲೆ ಅದೇ ಪೊಲೀಸರೆಲ್ಲ ಬಂದು ಇನ್ವೆಸ್ಟಿಗೇಷನ್ ಮಾಡ್ಕೊಂಡು ಆಮೇಲೆ ಇವರು ದಿವ್ಯಾ ಸುರೇಶ್ ಅವ್ರು ಗೊತ್ತಿರೋದು ಅಂತ ಹೇಳ್ಬಿಟ್ಟು ಎಲ್ಲ ಕಂಪ್ಲೇಂಟ್ ರೇಸ್